ಅದರ ನಂತರ ಮುಂದೆ ರಮ್ಯಕ ವರ್ಷದಲ್ಲಿ ಭಗವಂತನ ಉಪಾಸನೆ ಬರುತ್ತೆ. ರಮ್ಯಕ ವರ್ಷದಲ್ಲಿ ಭಗವಂತನ ಉಪಾಸನೆಗೆ ಒಂದು ತಮಾಷೆ ಏನಂದರೆ, ಅಲ್ಲಿ ಇರತಕ್ಕವನು ಈ ವೈವಸ್ವತಮನು, ಈ ಮನ್ವಂತರದ ಅಧಿಪತಿ, ಅವನು ಋಷಿಗಳ ಜೊತೆಗೆ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಯಾರನ್ನು ಉಪಾಸನೆ ಮಾಡ್ತಾನೆ? ಅವನಿಗೆ ಮೊದಲು ದರ್ಶನ ಕೊಟ್ಟದ್ದು ಭಗವಂತ ಮತ್ಸ್ಯ ರೂಪದಿಂದ. ಅದರಿಂದ ಮತ್ಸ್ಯರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಾನೆ. ಮತ್ಸ್ಯರೂಪಿಯಾದ ಭಗವಂತನನ್ನು ಏನೆಂದು ಉಪಾಸನೆ ಮಾಡ್ತಾನೆ? ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯ ಓದಿಸೆ ಸಹಸೆ ಬಲಾಯ ಮಹಾಮತ್ಸ್ಯಾಯ ನಮಃ. ಇದು ಮತ್ಸ್ಯ ಸ್ವರೂಪಿಯಾದ ಭಗವಂತನ ಮಂತ್ರ. ಓಂ ನಮೋ ಭಗವತೆ ಎಲ್ಲರಿಗೂ ಕಾಮನ್. ಮುಖ್ಯತಮಾಯ ಯಾಕೆಂದರೆ ಎಲ್ಲ ರೂಪಗಳಿಗೆ ಅನ್ವಯ ಇದು. ನಮಗೆ ಜಗತ್ತಿನಲ್ಲಿ ಯಾವುದು ಮುಖ್ಯ ಅಂತಿದೆ ಅಂದರೆ ನಾವು ತೀರಾ ನಮಗೆ ಬೇಕಾದದ್ದು, ಅದರಲ್ಲಿ ಸರ್ವಶ್ರೇಷ್ಠ ಮುಖ್ಯ ಅಂದರೆ ಭಗವಂತನಿಗಿಂತ ಹೆಚ್ಚು ಮುಖ್ಯವಾದ ವಸ್ತು ಇನ್ನೊಂದು ಇಲ್ಲೇ ಇಲ್ಲ. ತಿಳುವಳಿಕೆ ಇದ್ದವರಿಗೆ ಅದು ಬಹಳ ಮುಖ್ಯ. ಬಹಳ ಜನಕ್ಕೆ ಹೇಗೆ ದುಡ್ಡು ಮುಖ್ಯವೋ ಹಾಗೆ ಜ್ಞಾನಿಗಳಿಗೆ ಭಗವಂತ ಮುಖ್ಯ. ಮುಖ್ಯತಮ, ಭಗವಂತನಿಗಿಂತ ಹೆಚ್ಚು ಇಷ್ಟವಾದ ಇನ್ನೊಂದು ವಸ್ತು ಇಲ್ಲ. ಎಲ್ಲವೂ ಭಗವಂತನಿಗೋಸ್ಕರ ಪ್ರಿಯ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಒಂದು ಮಾತಿದೆ ಉಪನಿಷತ್ನಲ್ಲಿ. ಅದೇ ಮುಖ್ಯತಮ ಅಂದರೆ ಏನು ಅಂದರೆ, ಯಾಜ್ಞವಲ್ಕ್ಯರು ಮತ್ತು ಅವರ ಹೆಂಡತಿ ಮೈತ್ರಿ, ಅವರಿಬ್ಬರ ಒಂದು ಸಂಭಾಷಣೆ ಬಹಳ ಅದ್ಭುತವಾದಂಥ ಒಂದು ಇದು ಭಾರತೀಯ ಮನಃಶಾಸ್ತ್ರ. ಎರಡು ನೆಲೆಯಲ್ಲಿ ಹೇಳ್ತಾರೆ ಅಲ್ಲಿ ಕೂಡ. ನಾವು ಯಾವುದನ್ನು ಪ್ರೀತಿಸ್ತೇವೆ? ಸಾಮಾನ್ಯ ಜನರು ಹೇಳ್ತಾರೆ, ಇಲ್ಲಪ್ಪ, ಗಂಡ ಹೆಂಡತಿಯನ್ನು ಪ್ರೀತಿಸ್ತಾರೆ, ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಗಂಡ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾರೆ, ಗಂಡ ಹೆಂಡತಿ ಮಕ್ಕಳು ದುಡ್ಡನ್ನು ಪ್ರೀತಿಸ್ತಾರೆ ಎಲ್ಲರೂ. ಅದು ಇಷ್ಟು ವಿಷಯ ನಮ್ಗೆ ಗೊತ್ತೇ. ಯಾಜ್ಞ ಹೇಳ್ತಾರೆ, ಇಲ್ಲ. ಮತ್ತೆ ನವಾ ಅರೇ ಜಾಯಾಯೇ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ. ನವಾ ಅರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ನವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇದು ಎರಡು ನೆಲೆಯಲ್ಲಿ ಅರ್ಥ ಕೊಡ್ತಕ್ಕಂಥ ಒಂದು ಮಂತ್ರ. ಅವರು ಮೊದಲು ಹೇಳ್ತಾರೆ, ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ, ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ. ಇದು ಸರಿಯಲ್ಲ, ಇದು ಸತ್ಯ ಅಲ್ಲ, ಇದು ನಿಜ ಅಲ್ಲ. ಯಾಕೆಂದರೆ ನವಾರೇ ಜಾಯಾಯೇ ಕಾಮಾಯ ಜಾಯಾ ಪ್ರಿಯ ಭವತಿ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ ಅಂತ ಹೇಳ್ತೀರಲ್ಲ, ಅವನು ಹೆಂಡತಿಗೋಸ್ಕರ ಪ್ರೀತಿಸುವುದಲ್ಲ, ಮತ್ತೆ ತನಗೆ ಅವಳಿಂದ ಸುಖ ಸಿಗುತ್ತೆ ಅಂತ ಪ್ರೀತಿಸುವುದು. ಸೊ ಅವನು ಪ್ರೀತಿಸುವುದು ಅವನನ್ನೇ, ಹೆಂಡತಿಯನ್ನಲ್ಲ. ಅಲ್ಲಿ ನನಗೆ ಉಪಯೋಗ ಬೀಳುತ್ತೆ ಅಂತ ಹೆಂಡತಿಯನ್ನು ಪ್ರೀತಿಸ್ತಾನೆ. ಹಾಗೆ ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ. ಹೆಂಡತಿ ಗಂಡನಿಗೋಸ್ಕರ ಪ್ರೀತಿಸುವುದಲ್ಲ. ಮತ್ತೆ ಆತ್ಮನಸ್ತು ಕಾಮಾಯ, ನನಗೆ ಇವನಿಂದ ಸೇಫ್ಟಿ ಇದೆ ಅಂತ ಅವನ್ನ ಪ್ರೀತಿಸ್ತಾನೆ ಅಷ್ಟೇ. ಗಂಡ ಹೆಂಡತಿ ಇಬ್ಬರೊಟ್ಟಿಗೆ ಮಕ್ಕಳನ್ನು, ನವಾರೇ ಪುತ್ರಾಣಾಂ ಕಾಮಾಯ, ಮಕ್ಕಳನ್ನು ಪ್ರೀತಿಸುವುದು ಮಕ್ಕಳಿಗೋಸ್ಕರ ಅಲ್ಲ, ಆತ್ಮನಸ್ತು ಕಾಮಾಯ. ನಾವು ರಿಟೈರ್ ಆಗುವಾಗ ಸಾಕ್ತಾರೆ ಅಂತ ಮಕ್ಕಳನ್ನು ಪ್ರೀತಿಸುವುದು. ಸೊ ಯಾವ ಪ್ರೀತಿಯೂ ಕೂಡ ಸೆಲ್ಫ್ ಸೆಂಟರ್ಡ್ ಹೊರತು ಅದು ಇನ್ನೊಂದು ಕಡೆ ಇಲ್ಲೇ ಇಲ್ಲ. ಪ್ರೀತಿಯನ್ನು ನನ್ನನ್ನು ನಾನು ಪ್ರೀತಿಸ್ತೇನೆ, ನನಗೆ ಬೇಕಾದಾಗ ನನ್ನ ಹೆಂಡತಿಯನ್ನು ಪ್ರೀತಿಸ್ತೇನೆ, ನನಗೆ ಬೇಕಾದಾಗ ನನ್ನ ಮಕ್ಕಳನ್ನು ಪ್ರೀತಿಸ್ತೇನೆ, ಬೇಡ ಆದಾಗ ಅವರನ್ನು ಬಿಡ್ಲಿಕ್ಕೆ ಸಿದ್ಧತೆ. ಹಾಗಾಗಿ ಪ್ರೀತಿಸುವುದು ಮನುಷ್ಯ ತನ್ನನ್ನು ಮಾತ್ರ. ದ ಲವ್ ಅಫೆಕ್ಷನ್ ಈ ಸೆಲ್ಫ್ ಸೆಂಟರ್, ಇದು ಲೌಕಿಕ ಮುಖ. ಹಾಗೆ ಮಕ್ಕಳಾದ್ಮೇಲೆ ದುಡ್ಡನ್ನು ಪ್ರೀತಿಸುವುದಿಲ್ಲ ಯಾರು ಕೂಡ. ದುಡ್ಡಿನಿಂದ ನಮಗೆ ಬೇಕಾದ ಸುಖ ಪರ್ಚೇಸ್ ಮಾಡ್ಲಿಕ್ಕೆ ಬರುತ್ತೆ ಅಂತ ದುಡ್ಡನ್ನು ಪ್ರೀತಿಸುವುದು, ಅಂದರೆ ನನಗೆ ಸುಖ ಸಿಗುತ್ತೆ, ಅಲ್ಲಿ ಪ್ರೀತಿಸುವುದು ನನ್ನ. ಹಾಗಾಗಿ ಯಾರೂ ಯಾವುದನ್ನೂ ಪ್ರೀತಿಸುವುದಿಲ್ಲ, ಎಲ್ಲರೂ ತನ್ನನ್ನು ಪ್ರೀತಿಸ್ತಾರೆ. ತನಗೆ ಉಪಯೋಗ ಬಿದ್ದಾಗ ಎಲ್ಲರೂ ಬೇಕು, ತನಗೆ ಉಪಯೋಗ ಇಲ್ಲದಿದ್ದಾಗ ಯಾರು ಬೇಕು. ತನಗೆ ಉಪಯೋಗ ಇಲ್ಲ ಅಂದ್ರೆ ತಂದೆ ಬೇಡ, ತಾಯಿ ಬೇಡ, ಹೆಂಡತಿ ಬೇಡ, ಗಂಡ ಬೇಡ, ಮಕ್ಕಳು ಬೇಡ, ಅಕ್ಕ ಬೇಡ, ತಮ್ಮ ಬೇಡ, ಅಣ್ಣ ಬೇಡ, ಏನು ಬೇಡ. ತನಗೆ ಉಪಯೋಗ ಇದ್ದಾಗ ಎಲ್ಲರೂ ಬೇಕು. ಅಂದರೆ ಮನುಷ್ಯ ಪ್ರೀತಿಸುವುದು ತನ್ನನ್ನು ಮಾತ್ರ. ಪ್ರಪಂಚದಲ್ಲಿ ಇಷ್ಟು ಸೆಲ್ಫ್ ಸೆಂಟರ್ಡ್ ಆಗಿರುವ ಪ್ರಾಣಿ ಮನುಷ್ಯ ಮಾತ್ರ.
ಪ್ರಾಣಿಗಳಿಗೆ ಹೀಗಲ್ಲ, ಅವುಗಳಿಗೆ ಅಷ್ಟೊಂದು ಪ್ರೀತಿಸ್ತಾರೆ. ಇದು ಒಂದು ಮುಖ. ಆದರೆ ಯಾಜ್ಞವಲ್ಕ್ಯರು ಇಷ್ಟಕ್ಕೆ ನಿಲ್ಲೋಲ್ಲ. ಅವರು ಬರೀ ಆತ್ಮಜ್ಞಾನಿಗಳಲ್ಲಿ, ಪರಮಾತ್ಮ ಜ್ಞಾನಿಗಳು. ಅವ್ರು ಹೇಳ್ತಾರೆ, ಯಾರು ಯಾವುದನ್ನು ಪ್ರೀತಿಸುವುದಲ್ಲಪ್ಪ, ನಾವು ಯಾವುದನ್ನು ಪ್ರೀತಿಸ್ತೇವೆ ಅಂದರೆ ಯಾವುದನ್ನು ನಾವು ಪ್ರೀತಿಸುವಂತೆ ಭಗವಂತ ಮಾಡ್ತಾನೋ ಅದನ್ನು ಆತ್ಮನಸ್ತು ಕಾಮಾಯ. ನಮ್ಮ ಎಲ್ಲ ಪ್ರೀತಿ ಹಿಂದೆ ಭಗವಂತನ ಇಚ್ಛೆ ಇದೆ. ಭಗವಂತ ಬಯಸಿದರೆ ಪ್ರೀತಿಸ್ತೇವೆ ನಾವು. ಹೆಣ್ಣು ಗಂಡಿಗೆ ಪ್ರೀತಿ ಹುಟ್ಟಿಸಿದ ಪ್ರೀತಿಸ್ತೇವೆ. ಅವನು ವಿಡ್ರಾ ಮಾಡಿಬಿಟ್ಟಾನೆ, ಅದೇ ಹೆಣ್ಣು ಬೇಡ ಗಂಡು, ಅದೇ ಗಂಡು ಬೇಡ ಅಂತ ಅನಿಸ್ಬಿಟ್ಟು ಅಸಹ್ಯ ಅನಿಸುತ್ತೆ. ಹಾಗೆ ತಂದೆ ಮಕ್ಕಳು ಪ್ರೀತಿಸಿ, ಮಕ್ಕಳಿಗೆ ತಂದೆಯನ್ನು ನೋಡಿದ್ರೆ ಅಸಹ್ಯ ಅನ್ಬೋದು, ತಂದೆಗೆ ಮಕ್ಕಳನ್ನು ನೋಡಿದ್ರೆ ಅಸಹ್ಯ ಅನ್ಬೋದು. ಅದು ಯಾವತ್ತು ಆ ಪ್ರೀತಿಯ ಸ್ವಿಚ್ಚನ್ನು ಭಗವಂತ ಒತ್ತಿದ ಆಗ ಪ್ರೀತಿ ಯಾವ ಆಫ್ ಮಾಡಿದ ಹೋಯ್ತು. ಯಾಕೆಂದರೆ ನೀನು ಹೇಳಿದ ಆತ್ಮ ಕೇಂದ್ರಿತ ಅಲ್ಲ, ಆತ್ಮಕೇಂದ್ರಿತ ಅಲ್ಲ. ನಾನು ನನ್ನನ್ನೇ ಪ್ರೀತಿಸುವುದಾದರೂ ಸತ್ಯ ಆಗಿದ್ದರೆ ಯಾಕೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ತಾನೆ? ಅದು ತನ್ನನ್ನು ಪ್ರೀತಿಸುವುದೇ ತನ್ನನ್ನು ಯಾಕೆ ಅಂದರೆ ಭಗವಂತ ಆ ಪ್ರೀತಿಯ ಸ್ವಿಚ್ ಆಫ್ ಮಾಡಿಬಿಟ್ಟು ನೀನೇ ನಿನಗೆ ಬೇಡವಾದ ಸತ್ಯ ಸ್ಯೂಸೈಡ್ ಮಾಡಿಕೊಳ್ತೀಯ. ಹಾಗಾಗಿ ಪ್ರತಿಯೊಂದು ಇಚ್ಛೆಯ ಹಿಂದೆ, ಪ್ರೀತಿಯ ಹಿಂದೆ ಭಗವಂತನ ನಿಯಂತ್ರಣ ಇದೆ. ಆದ್ದರಿಂದ ಅದಕ್ಕೆ ಅದು ಬಹಳ ಮುಖ್ಯವಾದ ವಸ್ತು. ಅದನ್ನು ನಾವು ಪ್ರೀತಿಸಬೇಕು. ಉಳಿದ ಎಲ್ಲ ಪ್ರೀತಿಗಳು ಅದು ಬಹಳ ಟೆಂಪರರಿ, ಯಾವಾಗ ಇರುತ್ತೆ, ಎಷ್ಟೊತ್ತಿಗೆ ಇರುತ್ತೆ, ಯಾವಾಗ ಹೋಗುತ್ತೆ. ಇವತ್ತು ಪ್ರೀತಿಸಿದ ವಸ್ತು ನಾಳೆ ಬೇಡ ಆಗುತ್ತೆ. ಅದನ್ನು ಇವತ್ತು ನಾಳೆ ನಾವು ಅದನ್ನು ಅಸಹ್ಯ ಪಡಬಹುದು, ದ್ವೇಷಿಸಬಹುದು. ಅದನ್ನ ಪ್ರೀತಿ ಮತ್ತು ದ್ವೇಷ ಒಂದೇ ನಾಣ್ಯತೆಯನ್ನು ಮುಟ್ಟೋದು. ಹೀಗೆ ತಿಳಿಸಿದ ಪ್ರೀತಿ, ಹೀಗೆ ತಿಳಿಸಿದ ದ್ವೇಷ. ಯಾವ ಕ್ಷಣಕ್ಕೆ ಯಾವುದು ಬರ್ಬೋದು. ಅದಕ್ಕೋಸ್ಕರ ನನ್ನ ವಿದ್ಯಾರ್ಥಿ ಒಬ್ಬರು, ಅವರು ಅಮೇರಿಕರು, ಅವರು ಸಂಸ್ಕೃತ ಕಲಿಬೇಕು ಅಂತ ಬಂದರು. ನನ್ನ ವಿದ್ಯಾರ್ಥಿ ಆಗಿದ್ದರು. ಅಮೇರಿಕಾದಲ್ಲಿ ವೆಕೇಷನ್ ಇದ್ದಾಗ ಬಂದರು, ಉಡುಪಿಗೆ ಬಂದರು. 2 ತಿಂಗಳು ನಾನು ಪಾಠ ಕೇಳ್ತಾ ಇದ್ದರು. ಮಧ್ವ ಫಿಲಾಸಫಿ ವಾದರತ್ನಾವಳಿ ಪಾಠ ಕೇಳ್ತಾ ಇದ್ರು ನನ್ನ ಹತ್ರ. ಪಾಪ ಅವಾಗ ತುಂಬ ಸಹೃದಯ, ಅವರು ತುಂಬ ಸಜ್ಜನ. ಅವಾಗೆಲ್ಲ ನನ್ನ ಹತ್ರ ಹೇಳೋರು, ಪಾಠ ಮುಗಿದ ಮೇಲೆ ನನ್ನ ಹೆಂಡತಿ ಒಬ್ಬಳೇ ಇದ್ದಾಳೆ, ಅಲ್ಲಿ ಮಗುವನ್ನು ಸಾಕಬೇಕು, ಅದನ್ನು ಶಾಲೆಗೆ ಕಳಿಸ್ಬೇಕು, ಅದರ ಆರೋಗ್ಯ ನೋಡ್ಕೋಬೇಕು. ನಾನು ಇಲ್ಲಿ ಬಂದು ಕೂತೆ, ಅವಳು ಒಬ್ಬಳಿಗೆ ಕಷ್ಟ ಆಗತ್ತೆ, ಪಾಪ ಎಷ್ಟು ಕಷ್ಟಪಡ್ತಾಳೆ ಇವನು ಅಂತ ನನ್ನ ಹತ್ರ ಸಿಂಪತಿ, ಹೆಂಡತಿಯ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡ್ತಿದ್ರು. ಆಯಿತು, ಹೋದರು ಅಮೇರಿಕೆಗೆ. 1-2 ತಿಂಗಳು 3 ದಿನ ವೆಕೇಷನಲ್ಲಿದ್ದು ನಾನು ಪಾಠ ಮುಗಿಕೊಂಡು ಅಮೇರಿಕೆಗೆ ಹೋದರು. ಅಮೇರಿಕೆಗೆ ಹೋದರೆ ಅಲ್ಲಿ ಹೆಂಡತಿಯೇ ಇರಲಿಲ್ಲ, ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಇವ್ರು ಪಾಪ ಇಲ್ಲಿ ಒದ್ದಾಡಿದ್ದೇ ಎಷ್ಟು ಕಷ್ಟಪಡ್ತಾಳೆ, ಅವಳು ಕಷ್ಟವೇ ಪಡಲಿಲ್ಲ. ಆ ಮಗುವನ್ನು ಹಾಸ್ಟೆಲಿಗೆ ಹಾಕಿ ಬೇರೆ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ಲು ಅವಳು. ಇವ್ರು ಹೋದರೆ ಇಲ್ಲೇ ಇಲ್ಲ. ಅಂದರೆ ಇದು ಯಾಕೆ ಪ್ರೀತಿ ಎಷ್ಟು ದಿನ ಎಷ್ಟು ಕ್ಷಣ ಗೊತ್ತಿಲ್ಲ. ಅವಳು ಬೇರೆ ಮದುವೆ ಮಾಡ್ಕೊಂಡು ಹೋಗಿದ್ರು. ಇವಳಿಗೆ ಅವಳನ್ನು ಮರೆಯುವುದಾಗ್ತಾ ಇಲ್ಲ. ಇವರಿಗೆ ಪ್ರೀತಿ ಕೊಟ್ಟಿದ್ದಾರೆ ಭಗವಂತ, ಅವಳಿಗೆ ಪ್ರೀತಿ ಕೊಡಲಿಲ್ಲ. ಅವಳು ಬೇರೆ ಮದುವೆ ಮಾಡಿಕೊಂಡು ಆರಾಮಾಗಿದ್ದಾಳೆ, ಗೊತ್ತು. ಇನ್ಫಾರ್ಮೇ ಮಾಡಲಿಲ್ಲ ಇವರಿಗೆ. ಅಮೇರಿಕೆ ಹೋದ್ಮೇಲೆ ಗೊತ್ತು. ಆಮೇಲೆ ನನಗೆ ಒಂದು ಪತ್ರ ಬರೆದ್ರು, ಒಂದು ಚೆಕ್ ಕಳಿಸಿದ್ರು. ಏನು ಅಂದರೆ, ನನಗೆ ಮನಸ್ಸು ಕೆಟ್ಟು ಹೋಗಿದೆ, ನನ್ನ ಜೀವನ ಅವ್ಯವಸ್ಥಿತವಾಗಿಬಿಟ್ಟಿದೆ, ನಾನು ಪ್ರೀತಿಸಿದ ಹೆಣ್ಣು ನನ್ನನ್ನು ಬಿಟ್ಟು ಹೊಟ್ಟು ಹೋಗ್ಬಿಟ್ಟಿದ್ದಾಳೆ, ನನಗೆ ಮನಃಶಾಂತಿ ಬರುವಂತೆ ಕೃಷ್ಣನಿಗೆ ಏನಾದರೂ ಪೂಜೆ ಕೊಡಿ ಅಂತ ಒಂದು ಚೆಕ್ ಕಳಿಸಿದ್ದಾರೆ ಉಡುಪಿಗೆ. ಇದು ಪಕ್ಕ ಈಗ ಹೇಳುವಾಗ ನೆನಪಾಯಿತು ನನಗೆ. ಈ ಪ್ರೀತಿ ಅಪ್ರೀತಿಗಳು ಯಾವ ಕ್ಷಣಕ್ಕೂ ಬದಲಾಗಬಹುದು. ಇಷ್ಟು ಟೆಂಪರರಿ ಅಂದರೆ ಏನೋ ನಾನು ಘನವಾಗಿ ಪ್ರೀತಿಸ್ತೇನೆ, ನನ್ನ ಜೀವಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸ್ತೇನೆ, ನೀನಿಲ್ಲದೆ ನಾನು ಇರೋಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಏನಿಲ್ಲ. ಒಂದು ವಿಷಯ ನಿಮಗೆ ಇನ್ನೊಂದು ಕತೆ ಹೇಳಬೇಕು. ಒಬ್ಬ ಹುಡುಗ ನನ್ನ ಮಗಳ ಕ್ಲಾಸ್ಮೇಟು ಕಾಲೇಜಿನಲ್ಲಿ ಸೀದಾ ಬಂದ ನನ್ನ ಮಗಳ ಹತ್ರ, ನಾನು ನಿನ್ನ ಮದುವೆ ಮಾಡ್ಕೋತೇನೆ ಅಂತ. ಅವಳು ಹೇಳಿದ, ಇಲ್ಲ ಯಾರು ಮದುವೆ ಆಲೋಚನೆ ಇಲ್ಲ, ಬೇಡ, ನೀನು ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ನಮ್ಮ ಮನೆಯಲ್ಲಿ ನಡೆದ ಘಟನೆ ಇದು, ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ. ಅದಕ್ಕೆ ಅವಳು ಹೇಳಿದ್ದು, ಒಂದು ಹೆಣ್ಣು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲನಾಗಿದ್ದರೆ ಅದೇ ಒಳ್ಳೆಯದು. ಆತ್ಮಹತ್ಯೆ ಹೋಗ್ಬೋದು, ಬೇಗ ಒಂದು ಬೇರೆ ಮದುವೆ ಮಾಡಿಕೊಂಡ. ಏನು ಈ ಮಾತುಗಳೆಲ್ಲ ಆವೇಶಗಳಷ್ಟೇ. ನೀನು ಇಲ್ಲದೆ ಇದ್ದರೆ ನಾನು ಇರೋಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಹೇಳಿದವ ಬೇರೆ ಮದುವೆ ಮಾಡಿಕೊಂಡು ಆರಾಮವಾಗಿದ್ದಾರೆ ಈಗ. ಅಂದರೆ ಎಲ್ಲ ನಮ್ಮ ಉದ್ವೇಗದ ಕ್ಷಣಿಕವಾದ ಆವೇಶಗಳು ಯಾವುದೂ ಸತ್ಯ ಇರುವುದಿಲ್ಲ. ಸಾಮಾನ್ಯ ಪ್ರೀತಿಯ ಗಾಢತೆ ಕೂಡ ಅದು ಬರೀ ಆವೇಗಗಳು. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ, ನಾವು ಪ್ರೀತಿಸಬೇಕಾದ್ದು
ಭಗವಂತನನ್ನು ಮಾತ್ರ ಅವನೊಬ್ಬನೇ ನಮ್ಮ ಜೀವನದಲ್ಲಿ ಮುಖ್ಯತಮ ಆಗಬೇಕು. ಉಳಿದದ್ದೆಲ್ಲ ಸೆಕೆಂಡರಿ, ಫಸ್ಟ್ ಪ್ರಿಫರೆನ್ಸ್ ಭಗವಂತ ನಮ್ಮ ಎಲ್ಲ ಚಿಂತನೆಗಳಿಗೆ, ನಮ್ಮ ಪ್ರೀತಿಗೆ ಮುಖ್ಯತಮಾಯ. ಯಾಕೆಂದರೆ ನಮ್ಮ ಸತ್ವಾಯ, ಅವನು ಭಗವಂತ ಅಂದರೆ ಏನು? ಅವನು ಸತ್ವ. ಸತ್ವ ಅಂದರೆ ಬಲಜ್ಞಾನ ಸಮಾಹಾರ, ಅಂದರೆ ಜ್ಞಾನದ ಸಕಾರ ಮೂರ್ತಿ ಅವನು. ಮತ್ತೆ ಜ್ಞಾನದಿಂದ ಬರತಕ್ಕಂಥ ಆತ್ಮಬಲ, ಯಾವುದಕ್ಕೂ ಹೆದರಬೇಕಾದ ಅಗತ್ಯ ಇಲ್ಲ. ಅಂಥ ಜ್ಞಾನ ಬಲಗಳ ಸಾಕಾರ ಮೂರ್ತಿ ಸತ್ವ ಅಂದರೆ. ಅವನನ್ನು ಆಶ್ರಯಿಸದೆ ನಾವು ಅಜ್ಞಾನಿಗಳನ್ನು, ದುರ್ಬಲರನ್ನು ಆಶ್ರಯಿಸಬೇಕ. ನಾವು ಶರಣಾಗುವುದು ಯಾರಿಗೆ? ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ. ಇನ್ಯಾರೊಬ್ಬ ಅಜ್ಞಾನಿ, ಇನ್ನೊಬ್ಬ ದುರ್ಬಲ, ನಮಗೆ ಅವನು ಪ್ರೊಟೆಕ್ಷನ್ ಕೊಡಿ. ಅಲ್ಲಯ್ಯ, ನನ್ನ ಸಮಸ್ಯೆ ನನಗೆ ಹೆಚ್ಚಾಗಿ ನೀನೇನು ಅಂತಾನೆ ಅವನಿಗೆ ಅವನು ಪ್ರಾಬ್ಲಮ್. ಹಾಗಾಗಿ ಯಾರಿಗೆ ಸಂಪೂರ್ಣ ಬಲಪೂರ್ಣನೋ, ಯಾರು ಜ್ಞಾನಪೂರ್ಣನೋ ಅವನು ಮುಖ್ಯತಮ ಆಗಬೇಕಲ್ವಾ. ನಮ್ಮ ಅಜ್ಞಾನಿಯೇ ನಮಗೆ ಇನ್ನೊಬ್ಬ ಪ್ರೊಟೆಕ್ಷನ್, ಅಜ್ಞಾನಿ ಪ್ರೊಟೆಕ್ಷನ್ ಕೊಟ್ಟು ಎಷ್ಟು ಕೊಟ್ಟಾನು? ನಮ್ಮ ದುರ್ಬಲನ ನಮಗೆ ಬಲ ಎಷ್ಟು ಕೊಟ್ಟಾನು? ಆದ್ದರಿಂದ ಯಾರು ಬಲಜ್ಞಾನ ಸ್ವರೂಪನೋ ಅವನು ನನ್ನ ಜೀವನದ ಮುಖ್ಯ ಆಶ್ರಯ ಆಗಲಿ. ಸತ್ವಾಯ, ಅದಕ್ಕೆ ಮುಂದೆ ಪ್ರಾಣಾಯ ಓಜಸೆ ಸಹಸೆ ಬಲಾಯ ಮಹಾಮತ್ಸ್ಯಾಯ ನಮಃ ಅಂದರು. ಅದು ಇದು ಪ್ರಾಣದೇವರ 4 ಗುಣಗಳಿದು. ಪ್ರಾಣಾಯ ಅದು ಪ್ರಾಣತತ್ವಕ್ಕೆ ಸಂಬಂಧ, ಅದು ಪ್ರಾಣದೇವರಲ್ಲಿ ಸನ್ನಿಹಿತನಾಗಿ ಈ ಬಲವನ್ನು ಪ್ರವರ್ತನೆ ಮಾಡತಕ್ಕವ. ಪ್ರಾಣ ಅಂದರೆ ಸರ್ವಚೇಷ್ಟೈತೃತ್ವಂತ್ವಾತ್ತು ಪ್ರಾಣ ಅಂತ. ಪ್ರಾಣ ಅಂದರೆ ಭಗವಂತ, ನೀನು ಪ್ರಾಣ, ಅಥವಾ ನಾವು ಪ್ರಾಣದೇವರು ಅಂತೇವೆ. ಏನು ಅರ್ಥ? ನಮಗೆ ಅರ್ಥ ಎಲ್ಲ ಗೊತ್ತಿಲ್ಲ. ಪ್ರಾಣದೇವರು ಅಂತ ಎಲ್ಲರೂ ಹೇಳ್ತಾರೆ, ನಾವು ಹೇಳೋದಪ್ಪ ಅಷ್ಟೇ. ನಮಗೆ ಅದರ ಅರ್ಥದ ಚಿಂತೆ ನಮಗಿಲ್ಲ. ಪ್ರಾಣ ಅಂದರೆ ಅಣ ಅಂದರೆ ಮೂಮೆಂಟ್, ಚಲನೆ, ಅಥವಾ ಅಣ ಅಲ್ಲ, ನಯತಿ ಇತಿ ಪ್ರಾಣ ಅಂತ. ಅದು ಅಂದರೆ ನಮ್ಮ ಎಲ್ಲ ಚಲನೆಯನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಅಂತ. ಅಂದರೆ ಅವನು ಇಲ್ಲದೆ ತೃಣವಪಿನ ಚಲನೆ. ನೀನು ಪ್ರಾಣ, ಯಾಕೆಂದರೆ ನೀನು ಪ್ರಾಣಶಕ್ತಿ ನನ್ನನ್ನು ತುಂಬಿದರೆ ನಾನು ಚಲಿಸ್ತೇನೆ. ನೀನು ಶಕ್ತಿ ಕೊಡದೇ ಇದ್ದರೆ ನಾನು ಬಿದ್ದು ಹೋಗ್ತೇನೆ. ಅಲ್ಲ, ನನ್ನ ಎಲ್ಲ ಸಮಸ್ತ ಚಟುವಟಿಕೆಗಳ ಮೂಲ ಶಕ್ತಿ ನೀನು ಹೊರಟು ಹೋದರೆ ನನ್ನ ಚಟುವಟಿಕೆ ಇಲ್ಲ. ಅದು ನೀನು ಪ್ರಾಣ. ಅದರ ನಂತರ ಸರ್ವಚೇಷ್ಟೈತೃತ್ವಾತ್ತು ಪ್ರಾಣ ಅಭಿಭವ ಶಕ್ತಿತ ಓಜ. ಆಮೇಲೆ ಓಜಸ್ಸೇ ಸಹಸೆ. ಓಜಸ್ಸು ಅಂದರೆ ಅದು ಹಿಂದೆ ಹೇಳಿದೆ, ನಮ್ಮಲ್ಲಿ ಬರೀ ಚಟುವಟಿಕೆ ಇದ್ದರೆ ಸಾಕು. ನಾವು ಇನ್ನೊಬ್ಬರಿಗೆ ಮಣಿಯುವಂತಾದರೆ, ಇನ್ನೊಬ್ಬರ ಹತ್ರ ಸೋಲುವಂತಾದರೆ, ಅಥವಾ ಇನ್ನೊಬ್ಬರು ನಮಗೆ ವಿರೋಧ ಮಾಡಿದಾಗ ನಮಗೇನು ಮಾಡಲಿ ಅಸಹಾಯರಾದರೆ ನಮ್ಮ ಯಾವ ಚಟುವಟಿಕೆಯೂ ಆಗುವುದಿಲ್ಲ. ಯಾಕಂದರೆ ನಮ್ಮನ್ನು ಯಾರು ನಿಯಂತ್ರಿಸ್ತಾನೋ ಅವನು ಹೇಳಿದಾಗ ಕುಳಿಬೇಕಾಗುತ್ತೆ. ನಾವು ಆಫೀಸ್ನಲ್ಲಿ ಜಾಬಿನಲ್ಲಿ ಇರ್ತೇವೆ, ನಾವು ಇಷ್ಟ ಬಂದಾಗ ಮಾಡಲಿಕ್ಕಾಗತ್ತಾ? ಅಲ್ಲಿ ಬಾಸ್ ಹೇಳಿದಾಗೆ ನಾವು ಕೇಳಬೇಕು. ಹಾಗೆ ಎಸ್ ಬಾಸ್ ಅಂತ ಹೇಳ್ಕೊಂಡು ಅಲ್ಲಿ ಹೋದ್ಮೇಲೆ ಒಂದು ಮನೆ ಬಗ್ಗೆ ದರಿದ್ರ ಉಪದ್ರ ಕೊಡ್ತಾನೆ ಅಂತ ಮನೇಲಿ ಹೇಳಿದ್ರು, ಅಲ್ಲಿ ಎಸ್ ಬಾಸ್ ಅಂತ ಹೇಳ್ಬೇಕು. ಅಲ್ಲಿ ದರಿದ್ರ ಅಂದರೆ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಈ ನಾಟಕ ಕಂಪನಿ ಅಲ್ಲ ಬದುಕು ಅಂದರೆ, ದುಡ್ಡಿಗೋಸ್ಕರ ಯಾರ್ಯಾರ ಮುಂದೆ ಹೇಗೆ ಬೇಕೋ ಹಾಗೆ ನಾಟಕ ಆಡ್ತಾರೆ. ಅದರಿಂದ ಅದಕ್ಕೆ ಓಜಸ್ಸು ಅಂದರೆ ಇನ್ನೊಬ್ಬರನ್ನು ಮಣಿಸೋದು. ಅಂದರೆ ಅದು ನೋಡಿ ಯಾವಾಗ ಬರುತ್ತೆ ಗೊತ್ತಾ? ನೀವು ರೆಸ್ಲಿಂಗ್ ಅಭ್ಯಾಸ ಮಾಡಿದ್ರಿಂದ ಬರೋಲ್ಲ. ರೆಸ್ಲಿಂಗ್ ಅಭ್ಯಾಸ ಮಾಡಿದ್ರಿಂದ ಅವನಿಗಿಂತ ಬಲಿಷ್ಠ ಆದ ರೆಸ್ಲರ್ ಕೈಯಲ್ಲಿ ಇವನು ಸೋಲ್ತಾನೆ. ಯಾವಾಗ ಅಂದರೆ ಜ್ಞಾನದಿಂದ ಬರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಬ್ರಹ್ಮವರ್ಚಸ್ಸು ಅಂತಾನೆ. ಜ್ಞಾನಿ ಅವನ ಮುಖಕ್ಕೆ ಮುಖ ಇಟ್ಟು ಮಾತಾಡಲಿಕ್ಕೆ ಹೆದರಿಕೆ ಆಗುತ್ತೆ. ಅವನು ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಆಗೋಲ್ಲ. ಅವನು ನಾವು ನೋಡಿದ ತಕ್ಷಣ ತಲೆ ಬಗ್ಗಿಸ್ತೇವೆ ನಾವು. ಅಂಥ ಒಂದು ಪವರು ಕಣ್ಣಲ್ಲಿ ಬರುತ್ತಲ್ಲ, ಅದು ಬಲ, ಅದು ಓಜಸ್ಸು. ಅದನ್ನು ಇನ್ನೊಬ್ಬರಿಗೆ ಮಣಿಯದ ಶಕ್ತಿ, ಯಾರಿಗೂ ಅವನು ತಲೆಬಾಗಿಸಬೇಕಾಗಿಲ್ಲ. ಅವನ ಮುಂದೆ 2 ತಲೆಬಾಗ್ತಾರೆ, ಅದೇ ಸಾಹಸ. ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ ಓಜಸ್ಸು, ಇನ್ನೊಬ್ಬರಿಗೆ ಸೋಲದ ಶಕ್ತಿ ಸಾಹಸ. ಅದು ಹೇಳಿ, ಆದ್ದರಿಂದ ಅದು ಇದ್ದಾಗ ಏನಾಗುತ್ತೆ? ಬಲ ಬಂತು. ಇನ್ನೊಬ್ಬರಿಗೆ ನಾನು ತಲೆ ಬಗ್ಗಿಸಬೇಕಾಗಿಲ್ಲ, ಎಲ್ಲರೂ ನನ್ನ ಮುಂದೆ ಎಲ್ಲರೂ ನಿಂತಾಗ ನನಗೆ ಅದು ಬಲ. ಬಲ ಅಂದರೆ ನಾನು ಬಯಸಿದ್ದನ್ನು ಮಾಡುವ ಶಕ್ತಿ. ಅದಾಗ ಮಾತ್ರ ಬರುತ್ತೆ. ಇಲ್ಲದಿದ್ದರೆ ಯಾರು ಹೇಳಿದಾಗ ನಾವು ಬದುಕಬೇಕು, ನಾವು ಹೇಳಿದಾಗ ನಾವು ಬದುಕಂಗಿಲ್ಲ. ನಮ್ಮ ಬದುಕಿನ ಪ್ರತಿಯೊಂದು ಚಲನವನ್ನೆಯನ್ನು ಭಗವಂತ ಅಲ್ಲ ಇನ್ಯಾರೋ ನಿಯಂತ್ರಿಸ್ತಾ ಇರ್ತಾರೆ. ಅದು ಹೋಗಬೇಕು. ಭಗವಂತನ ನಿಯಂತ್ರಣದಲ್ಲಿ ನಾವು ಬದುಕಬೇಕು, ಅದು ಬಲ. ಅಂದ ಓಜಸ್ಸೇ ಸಹಸೆ ಬಲಾಯ. ಯಾರವನು ಇದನ್ನು ಕೊಡತಕ್ಕವನು? ಮಹಾಮತ್ಸ್ಯಾಯ, ಮೀನುಗಳಲ್ಲೇ ದೊಡ್ಡ ಮೀನು.
ಯಾಕೆಂದರೆ ಸಮುದ್ರ ಎಲ್ಲ ವ್ಯಾಪಿಸಿ ಯೋಜನೆ ವಿಸ್ತಾರಕ್ಕೆ ವ್ಯಾಪಿಸಿ 1500 ವರ್ಷಗಳ ಕಾಲ ವೈವಸ್ವತ ಮನವನ್ನು ಸಮುದ್ರದಲ್ಲಿ ಓಡಾಡಿಸಿದ ಮತ್ತು ಅವನಿಗೆ ಜ್ಞಾನೋಪದೇಶ ಮಾಡಿದ ಮಹಾಮತ್ಸ್ಯ. ಮತ್ಸ್ಯ ಅಂದ್ರೇನೆ ಹಾಗೆ ರೀ. ಮತ್ ಅಂದರೆ ಮದ, ಇಗೋ, ಅದನ್ನು ಸ್ಯತಿ. ನಮ್ಮ ಇಗೋವನ್ನು ತೆಗೆಯುವವನು ಮತ್ಸ್ಯ. ಈ ಎಲ್ಲರೂ ಮತ್ಸ್ಯ ಆಗೋದು ಬರೋದು ಸಾಧ್ಯ ಇಲ್ಲ. ನಮ್ಮ ಇಗೋವನ್ನು ತೆಗೆಯುವವರು ಜ್ಞಾನಿಗಳು ತುಂಬ ಇದ್ದಾರೆ, ಅವರಲ್ಲಿ ಇವರು ಮಹಾಮತ್ಸ್ಯ. ನಮ್ಮ ಮುಖ್ಯ ಅಧ್ಯಾತ್ಮದ ಉದ್ದೇಶವೇ ನಮ್ಮ ಜೀವನವನ್ನು ಪೂರ್ತಿ ಹಾಳುಗೊಳಿಸಿದ್ದೇ ನಮ್ಮ ಇಗೋ. ಎರಡೇ, ನಾನು ನನ್ನ. ಇದು ಎರಡು ಮೈನಸ್ ಆದರೆ ಜೀವನದಲ್ಲಿ ಸಮಸ್ಯೆ ಇಲ್ಲ. ನಾವೆಲ್ಲ ಇದರಿಂದ ಸಮಸ್ಯೆ ಆಗೋದು. ಒಬ್ಬರು ಯೋಗಿಗಳಿದ್ದರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪುತ್ತೂರಿನ ಹತ್ರ. ಅವರು ಒಂದು ಸರ್ತಿ ಒಂದು ದೇವಸ್ಥಾನದಲ್ಲಿ ಸಮಾರಾಧನೆ. ಈ ಯೋಗಿಗಳು ಅವರ ಅವಧೂತರು, ಅವ್ರಿಗೆ ಯಜ್ಞೋಪವೀತ ಏನಿಲ್ಲ, ಎಲ್ಲ ತೆಗೆದು ಬಿಸಾಡಿಬಿಟ್ಟಿದ್ದಾರೆ. ಒಂದು ಹರಕಂಗಿ, ಅದು ಹರಕು ಬನಿಯನು, ಒಂದು ಹರಕು ಮುಂಡು ಅಷ್ಟೇ, ಯಜ್ಞೋಪವೀತ ಏನಿಲ್ಲ. ಸರಿ, ದೇವಸ್ಥಾನದಲ್ಲಿ ಊಟ. ಹೋಗಿ ಏನು ಪಂಕ್ತಿಯಲ್ಲಿ ಕೂತ್ಬಿಟ್ಟಿದ್ದಾರೆ ಗಡದ್ದಾಗಿ. ಮ್ಯಾನೇಜ್ಮೆಂಟ್ನವ್ರು ಬಂದು, ನೀವೇನು ಇಲ್ಲಿ ಕೂತದ್ದು, ಯಾಕೆ ಕೂಡಬಾರದ ಊಟ, ಇದು ಬ್ರಾಹ್ಮಣರ ಪಂಕ್ತಿ, ದೇವಸ್ಥಾನ ಜನಿವಾರ ಎಲ್ಲ ಇರಿ, ಇದು ಬ್ರಾಹ್ಮಣರ ಪಂಕ್ತಿ, ನೀವೇನು ಕೂತದ್ದು. ಅದಕ್ಕೆ ಅವ್ರು ಕೊಟ್ಟು ಇದು ಬ್ರಾಹ್ಮಣರ ಪಂಕ್ತಿ ಅಂತ ನಾವು ಕೂತದ್ದು. ಯಾಕಂದರೆ ಅವ್ರಿಗೆ ಬ್ರಾಹ್ಮಣ ಶಬ್ದ ಅರ್ಥ ಈ ಹೂ ನೋಸ್ ಬ್ರಹ್ಮನ್, ಇವರಿಗೆ ಬ್ರಾಹ್ಮಣ ಅದೇ ಹೂ ಹ್ಯಾಸ್ ಜನಿವಾರ. ಈ ವ್ಯತ್ಯಾಸ. ಅವರಿಗೆ ಇದು ಬ್ರಾಹ್ಮಣರ ಪಂಕ್ತಿ ಅಂತ ಅಂದರೆ ಜ್ಞಾನಿಗಳ ಪಂಕ್ತಿ ಅಂತ ಅವರ ಅರ್ಥ. ಇವರಿಗೆ ಜನಿವಾರ ಇರೋದು ಪಂಕ್ತಿ. ನೋಡಿ, ಇದು ಬ್ರಾಹ್ಮಣರ ಪಂಕ್ತಿ ಅಂತ ನಾವು ಕೂತದ್ದು. ನೋಡಿ, ಗ್ಯಾಪ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ದೊಡ್ಡ ಗ್ಯಾಪ್ ಆಯಿತು. ಅವರಿಗೆ ಬ್ರಾಹ್ಮಣ ಅಂದರೆ ಬೇರೆ ಅರ್ಥ, ಇವರಿಗೆ ಬೇರೆ. ಅವರ ಅರ್ಥ ಬಂದು ಕೂತರು. ಮ್ಯಾನೇಜ್ಮೆಂಟ್ನವ್ರಿಗೆ ಸಿಟ್ಟು ಬಂತು. ಏನು ಹುಚ್ಚೆ ಜಾನೇವ ತಲೆಹರಟೆ ಮಾತಾಡ್ತಾನೆ, ಎತ್ತಿ ಹೊರಗೆ ಹಾಕಿ ಅವನನ್ನು ಅಂತ. ಇವತ್ತು ಫಿಸಿಕಲಿ ಲಿಫ್ಟೆಡ್. ಅವನ್ನ ಎತ್ತಿಕೊಂಡು ದೇವತಾ ಹೊರಗೆ ಗರುಡಗಂಬದ ಹತ್ರ ಹಾಕಿದರು ರಸ್ತೆಯಲ್ಲಿ. ಇದು ಇಷ್ಟು ವಿಷಯ ಅವರೇ ನನ್ನ ಹತ್ರ ಹೇಳಿ ಕೊನೆಗೆ ಹೇಳಿದರು, ನಮ್ಮನ್ನು ಹೊರಗೆ ರಸ್ತೆಯಲ್ಲಿ ತಂದು ಹಾಕಿದರು, ನಾವು ಬಟ್ಟೆ ಜಾಡಿಸಿಕೊಂಡು ಬಂದೆವು ಅಂತ ನಗಾಡಿದರು. ಇದು ನಿಜವಾದ ವ್ಯಕ್ತಿತ್ವ. ಅವ್ರಿಗೆ ಇಷ್ಟು ಮಾಡಿದಾಗ ನಮಗೇನಾಗ್ತಿತ್ತು, ನಮಗೆ ಈಗೋ ಕಾಡ್ತಿತ್ತು, ಇನ್ಸಲ್ಟ್ ಆಯಿತು, ಅರ್ಥ ಉಂಟ. ಇದು ಕಷ್ಟ ಆದದ್ದು ನಮ್ಮ ದುಃಖ ಆಗಲಿಕ್ಕೆ ಕಾರಣ ನಮ್ಮ ಈಗೋ. ಅವರು ಈಗೋ ಲೆಸ್ ಆಗಿದ್ದರು. ಅವ್ರು ಹೇಳ್ತಾರೆ, ನಾವು ಬಟ್ಟೆ ಜಾಡಿಸಿಕೊಂಡು ಬಂದೆವು, ಆನಂದವಾಗಿ ಬಂದೆವು. ಅಲ್ಲ, ನಿಮಗೆ ಬೇಜಾರಾಗಲಿಲ್ವಾ? ಅವ್ರು ಹೇಳೋದು ಇಲ್ಲ. ಯಾಕೆಂದರೆ ಅವ್ರು ಮಾಡಿದ್ದು ಕರೆಕ್ಟು, ನಾವು ಮಾಡಿದ್ದು ಕರೆಕ್ಟು, ಬೇಜಾರೇನು? ಯಾಕೆಂದರೆ ಅವರ ಅರ್ಥದಲ್ಲಿ ಜನಿವಾರ ಇದ್ದವರು ಬ್ರಾಹ್ಮಣರು, ಅದನ್ನು ನಾವು ಹೊರಗೆ ಹಾಕಿದ್ದು ಕರೆಕ್ಟು. ಅವರ ಕಾನ್ಸೆಪ್ಟ್ ಪ್ರಕಾರ ವಾಟ್ ದೇ ಡಿಡ್ ವಾಸ್ ಕರೆಕ್ಟ್. ನನ್ನ ಅರ್ಥದ ಪ್ರಕಾರ ನಾವು ಕೂತದ್ದು ಕರೆಕ್ಟು. ಹಾಗಾಗಿ ಯಾರ್ದು ತಪ್ಪಿಲ್ಲ, ಯಾಕೆ ಬೇಜಾರು ಮಾಡಬೇಕು? ಇದು ನಿಜವಾದ ಒಬ್ಬ ಅಹಂಕಾರ ಇಲ್ಲದ ಬದುಕು, ಒಬ್ಬ ಸಾತ್ವಿಕ, ಒಬ್ಬ ತಾತ್ವಿಕ, ಒಬ್ಬ ಅವಧೂತನ ಬದುಕು ಹೀಗಿರ್ತದೆ. ಅದಕ್ಕೋಸ್ಕರ ನಮಗೆ ನಮ್ಮ ಮದವನ್ನು ಸಂಹಾರ ಮಾಡಲಿಕ್ಕೆ ಒಬ್ಬ ಮತ್ಸ್ಯ ಬೇಕು. ಮತ್ಸ್ಯಕರು ಅದಕ್ಕೋಸ್ಕರ ಮಹಾಮತ್ಸ್ಯ ಅದು. ಎಲ್ಲ ಅಹಂಕಾರವನ್ನು, ಯಾಕೆಂದರೆ ಈ ಅಹಂ ಅಂದರೆ ನಾನು ಅಂತ ತಿಳ್ಕೊಂಡಿದ್ದೇವೆ. ಅಹಂ ಅಂದರೆ ನಾನು ಅಂತ ತಿಳ್ಕೊಂಡಿದ್ದೆ. ನನಗೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅಂತ ಅರ್ಥ ಆದದ್ದು. ಅಹಂ ಅನ್ನೋದಕ್ಕೆ ನಾನು ಅಂತ ಅರ್ಥವೇ ಅಲ್ಲ. ಅಹಂ ಅಂದರೆ ಯಾರನ್ನ ಬಿಟ್ಟು ಯಾವುದೂ ಇರುವುದಕ್ಕೆ ಸಾಧ್ಯ ಇಲ್ಲವೋ ಆ ಪರತತ್ವ. ನಮಗೆ ಅಹಂ ಅಂದರೆ ನಾನನ್ನೋ ಭ್ರಮೆಯಿಂದಲೇ ತೊಂದರೆ ಆಗಿರೋದು. ಅದು ಅಲ್ಲ. ಯಾವುದನ್ನು ಬಿಟ್ಟು ಜಹಾತಿ, ಯಾರೂ ಅದನ್ನು ಬಿಟ್ಟು ಇರುವುದು ಸಾಧ್ಯ ಇಲ್ಲವೋ ಎಲ್ಲಕ್ಕೂ ಆಶ್ರಯಾದ ಎಲ್ಲರ ಅಹಂ. ನೋಡಿ, ಇದು ವಿಷಯ. ನನಗೆ ನಾನು ಅಹಂ, ನಿಮಗಲ್ಲ, ನಿಮಗೆ ತ್ವಂ. ಎಲ್ಲರಿಗೆ ಅವರವರಿಗೆ ಅವರವರ ಅಹಂ, ಇನ್ನೊಬ್ಬರಿಗೆ ಅಲ್ಲ. ಭಗವಂತ ಎಲ್ಲರಿಗೂ ಅಹಂ. ಆ ಎಲ್ಲರ ಅಹಂ ಅರಿವಾದಾಗ ನನ್ನ ಅಹಂ ಕರಗಿ ಹೋಗಬೇಕು. ಅದಕ್ಕೆ ಮಹಾಮತ್ಸ್ಯ ಬೇಕು.